ಹಾಯ್ ಫ್ರೆಂಡ್ಸ್, ಈ ದಿನದ ಚಟುವಟಿಕೆ ಯಾವುದೆಂದರೆ ಕಥೆಯನ್ನು ಹೇಳುವುದು. ಹಾಯ್ ಮನು. ಹಾಯ್ ತನು, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಮನು, ನೀನು ನನಗೆ ಕತೆ ಹೇಳಿ ತುಂಬ ದಿನ ಆಯಿತು ಅಲ್ವಾ? ಹೌದು ತನು, ನಾನು ನಿನ್ನ ಕತೆ ಹೇಳಿ ತುಂಬ ದಿನ ಆಯಿತು. ಯಾಕಂದರೆ ನಾವು ಸಿಕ್ಕೇ ಇಲ್ಲ ಅಲ್ವಾ? ಹೌದು ಮನು, ನಿನಗೆ ಗೊತ್ತಾ ಒಂದು ವಿಷಯ? ಏನು ತನು? ಮನು, ನಮ್ಮ ಫ್ರೆಂಡ್ಸ್ ಇದ್ರು ಅಲ್ವಾ, ಚಿಂಟು ಪಿಂಟು ಅಂತ. ಹಾಂ ಹೌದು, ಅವರು ಇವಾಗ ಎಲ್ಲೂ ನಮ್ಮ ಮನೆ ಹತ್ರನೇ ಬರ್ತಾ ಇಲ್ಲ. ಹೌದು ತನು, ನಾವು ಫಸ್ಟ್ ಅಂದರೆ ಅದಕ್ಕೆ ಊಟ ಕೊಡ್ತಾ ಇದ್ವಿ, ನೀರು ಕೊಡ್ತಾ ಇದ್ವಿ, ಅದು ಡೈಲಿ ಬರ್ತಾ ಇತ್ತು. ಹೌದು, ಇವಾಗ ಅಂದರೆ ಕೊರೋನಾ ಇದೆ ಅಲ್ವಾ, ಎಲ್ಲಿ ಪ್ರಾಣಿ ಪಕ್ಷಿಗಳು ಎಲ್ಲದಕ್ಕೂ ತುಂಬಾ ಕಷ್ಟ ಆಗಿದೆ. ಊಟ ಆಗಲಿ ನೀರಾಗಲಿ ಎಲ್ಲೂ ಸಿಗ್ತಾನೆ ಇಲ್ಲ. ಹೌದು, ಇವಾಗ ನಾನು ಏನು ಮಾಡ್ತೀನಿ ಗೊತ್ತಾ? ಏನು ಮಾಡ್ತೀಯಾ? ಅವು ಪಕ್ಷಿಗಳು ಬಂದಿದ್ದೆ ನೀರು ಕೊಡ್ತಾ ಇದ್ವಿ, ಕಾಳುಗಳು ಎಲ್ಲನೂ ಸಹ ಮನೆ ಮೇಲ್ಗಡೆ ಒಂದು ಬಟ್ಲಲ್ಲಿ ಹಾಕಿ ಇಡ್ತಾ ಇದ್ವಿ ಅಲ್ವಾ? ಹೌದು, ಈಗಲೂ ಸಹ ನಾನು ಒಂದು ಬಟ್ಲಲ್ಲಿ ಕಾಳುಗಳು, ಒಂದು ಬಟ್ಲಲ್ಲಿ ನೀರು ಸಹ ಪಕ್ಷಿಗಳು ಬಂದು ತಿನ್ಬಿಟ್ಟು ನೀರು ಕುಡೀಲಿ ಅಂತ ಇಟ್ಟಿರ್ತೀನಿ. ಹೌದಾ? ಹೌದು, ಪಾಪ ಅಲ್ವಾ ಪಕ್ಷಿಗಳಿಗೆ ಊಟ ಸಿಗ್ತಾ ಇಲ್ಲ, ನೀರು ಸಿಗ್ತಾ ಇಲ್ಲ, ಅದಕ್ಕೆಲ್ಲ ತುಂಬಾ ತೊಂದರೆ ಆಗಿದೆ. ಹೌದು ಹೌದು ಅಲ್ವಾ ಮನು? ನಾನು ಸಹ ಇನ್ನು ಮುಂದೆ ಹಾಗೆ ಮಾಡ್ತೀನಿ. ಟೆರೆಸ್ ಮೇಲೆ ಒಂದು ಬಟ್ಟಲಲ್ಲಿ ಸ್ವಲ್ಪ ಕಾಳು ನೀರು ಎಲ್ಲನೂ ಇಟ್ಟಿರ್ತೀನಿ. ಆವಾಗ ಪಕ್ಷಿಗಳಿಗೂ ಸಹ ಸಹಾಯ ಆಗುತ್ತೆ. ಪಾಪ ಅದಕ್ಕೂ ಆಹಾರ ಮತ್ತು ನೀರು ಎಲ್ಲನೂ ಬೇಕು ಅಲ್ವಾ? ಹೌದು ತನು, ನೀನು ಅದೇ ರೀತಿ ಮಾಡು, ಮತ್ತು ನಿನ್ನ ಸ್ನೇಹಿತರಿಗೂ ಸಹ ಅದೇ ರೀತಿ ಮಾಡೋದಕ್ಕೆ ಹೇಳು. ಹೌದು ಮನು, ಪ್ರಾಣಿ ಪಕ್ಷಿಗಳಿಗೂ ಸಹ ಆಹಾರ ಮತ್ತು ನೀರು ತುಂಬಾ ಮುಖ್ಯ ಅಲ್ವಾ? ಹೌದು ಮನು, ನಾವು ಚಿಂಟು ಮತ್ತು ಪಿಂಟುಗೆ ಯಾವ ರೀತಿ ಆಹಾರ ಮತ್ತು ನೀರು ಕೊಡ್ತಾ ಇದ್ವಿ ಅಲ್ವಾ, ಅದೇ ರೀತಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಆಹಾರ ಮತ್ತು ನೀರು ಕೊಡೋಣ. ಸರಿ ತನು? ಇದೇ ರೀತಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಸಹ ಆಹಾರ ಮತ್ತು ನೀರು ಕೊಡೋದಕ್ಕೆ ನಾವು ಶುರು ಮಾಡೋಣ. ಈ ರೀತಿ ಚಟುವಟಿಕೆ ಮಾಡುವುದರಿಂದ ಮಕ್ಕಳಿಗೆ ಸಾಮಾಜಿಕ ಮತ್ತು ಭಾವನಾತ್ಮಕ ಬೆಳವಣಿಗೆ ಆಗುತ್ತದೆ. ಧನ್ಯವಾದಗಳು.